ಇಲ್ಲಿ ಆಫೀಸ್ದಾಗ ಸ್ವಲ್ಪ ಹೋಲ್ ಇರೋದ್ರಿಂದ ಒಳಗಡೆ ಹಾವು ಬಂದಿತ್ತು. ಆ ಹಾವು ನೋಡಿ ಭಯ ಆಗಿ ನಮ್ಮ ನಿತ್ಯಾನಂದ ಗುರುಜಿ ಅವರಿಗೆ ಫೋನ್ ಮಾಡಿದ್ವಿ. ಪಾಪ ಯಾದಗಿರಿಯಾಗಿದ್ದರು, ನೂರಾರು ಕೆಲಸ ಇದ್ದು ಅವರು, ಫೋಟೋಗ್ರಾಫರು, ಆಮೇಲೆ ಅವರೆಲ್ಲ ಬೇರೆ ಡಿಸೈನ್ಸ್ ಅವೆಲ್ಲ ಮಾಡ್ತಾರೆ. ಅಂಥದ್ದು ಬಿಟ್ಟು ಆಯ್ತು ಸರ್ ಅಂತೇಳಿ ಕೇವಲ 20-25 ನಿಮಿಷದಲ್ಲಿ ನಮ್ಮ ಶಾಲೆಗೆ ಬಂದು ಆಫೀಸಿನಲ್ಲಿ ಬಂದು ಎಲ್ಲ ಕೆಲವು ಸಾಮಾನುಗಳು ತೆಗೆದು, ಅದು ಭಾಳಷ್ಟು ತೊಂದರೆ ಇದ್ದರೂ ಕೂಡ ಅಂಥದ್ರಲ್ಲಿ ಈ ಹಾವನ್ನು ಹುಡುಕಿ ಅದರ ಬಾಲ ಕೈಗೆಯಲ್ಲಿ ಹಿಡಿದು ತರುವಾಗ ಜೀವ ಹೋದಂಗೈತೆ ನಮ್ಗೆ. ಆದರೂ ಕೂಡ ಸರ್ ಅವ್ರು ತಂದು ನಮ್ಮ ಆಫೀಸಿನಿಂದ ತೆಗೆದಕ್ಕಾಗಿ ಇಲ್ಕರ ನಮ್ಗೆ ಭಾಳ ಅಂಜಿಕಿರ್ತಿತ್ತು, ಅಳಕಿರ್ತಿತ್ತು. ಆದರೆ ತೆಗೆದು ಇದು ಮಾಡಿದ್ದಕ್ಕಾಗಿ ಆ ಸರ್ ಅವರಿಗೆ ಎಲ್ಲ ಮಕ್ಕಳ ಪರವಾಗಿ, ಸಂಸ್ಥೆಯ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಸರ್ ಅವರಿಗೆ ತುಂಬ ಅಭಿನಂದನೆಗಳನ್ನು. ಸರ್, ಇದು ರ್ಯಾಟ್ ಸ್ನ್ಯಾಕ್ ಅಂತಾರೆ ಇಂಗ್ಲೀಷ್ ಒಳಗೆ, ಕನ್ನಡದಲ್ಲಿ ಕೇರೆ ಹಾವು, ಹಿಂದಿ ಒಳಗೆ ಗೋಡಾಪಾಚ ಅಂತ ಕರೀತಾರೆ, ಆಮೇಲೆ ದಾಮಿನ್ನು ಅಂತ ಕರೀತಾರೆ ಮರಾಠಿ ಒಳಗೆ. ಇದು ವಿಷರಹಿತ ಹಾವು. ಇದಕ್ಕೆ ಯಾವುದೇ ರೀತಿಯಂಥ ವಿಷ ಇರಲ್ಲ. ಇದು ಎಷ್ಟು ಸಾರಿ ಕಡಿದ್ರೂ ಯಾರಿಗೂ ಏನು ಆಗೋದಿಲ್ಲ. ಸೊ ಇದು ಸಪೋಸ್ ಅಂತಂದರೆ ಇದ್ರ ಗಾತ್ರ ನೋಡೇ ಭಯ ಬೀಳ್ತಾರೆ ಜನ. ಇದು ಅಷ್ಟು ದೊಡ್ಡದಲ್ಲ, ಸುಮಾರು ಒಂದು 7-8 ಫೀಟ್ ಉದ್ದನ ಬೆಳಿಬೋದು. ಇದು ಅಲ್ಲಿ ಅಷ್ಟು ಉದ್ದ ತನಕ ಬೆಳಿತಾವೆ. ಆಮೇಲೆ ಗಾತ್ರದಾಗೂ ದಪ್ಪ ಇರುತ್ತೆ. ಬಟ್ ಇನ್ನೊಂದು ಏನಂತಂದರೆ ಇದರಲ್ಲಿ ಯಾವುದೇ ರೀತಿಯಂಥ ವಿಷ ಇಲ್ಲ. ಇದು ಮುಖ್ಯ ಇದರ ಆಹಾರ ಇಲಿ ತಿನ್ನೋದ್ರಿಂದ. ಇನ್ನೂ ಒಂದು ವಿಶೇಷ ಏನಂತಂದರೆ ಇದನ್ನು ಭಾಳ ಜನರಿಗೆ ಗೊತ್ತಿಲ್ಲ, ಇದನ್ನು ಕ್ಯಾರೆ ಹಾವನ್ನು ರೈತ ಮಿತ್ರ ಅಂತಲೂ ಕರೀತಾರೆ. ಯಾಕಂತಂದರೆ ಇದರ ಮೇನ್ ಮುಖ್ಯವಾದ ಆಹಾರ ಇಲಿ. ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಉಳಿತಕ್ಕಂಥದ್ದು ಮಿನಿಮಮ್ ಭಾರತದೊಳಗೆ ಒಂದು 60-70% ಬೆಳೆಯನ್ನು ಇದು ಹಾವಿನಿಂದ ಉಳಿದದ. ಭಾಳ ಜನರಿಗೆ ಗೊತ್ತಿಲ್ಲ, ಸಂಶೋಧನೆ ಮೂಲಕ ಗುರುತಾಗಿದ್ದು. ಇದು ಏನಪ್ಪ ಅಂತಂದರೆ ಹೊಲದೊಳಗೆ ಇಲಿಗಳಿದ್ವು ಅಂತಂದ್ರೆ ಇಲಿಗಳ ಬೇರು ಬೆಳೆದಿರ್ತಕ್ಕಂಥ ಬೇರನ್ನು ಕಟ್ ಮಾಡಿ ಬೆಳೆ ನಾಶ ಆಗ್ತದೆ. ಹಂಗಾಗಿ ಇದು ಹಾವು ಅದು ಬೆಳೆ ಒಳಗೆ ಇತ್ತು ಅಂತಂದರೆ ಆ ಇಲಿ ತಿಂತು ಅಂತಂದ್ರೆ ಅದನ್ನು ಏನಾಗ್ತದಪ್ಪ ಅಂತಂದರೆ ಬೆಳೆ ಸಮೃದ್ಧಿಯಾಗಿ ಬರ್ತಕ್ಕಂಥದ್ದು. ಇದು ಯಾವುದೇ ರೀತಿಯಿಂದ ಭಯಪಡುವಂಥದ್ದಲ್ಲ. ಯಾರು ಅಂಜಲಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಊರೊಳಗೆ ಮನೆ ಒಳಗೆ ಇದನ್ನು ಸಾಕ್ಯಾರ. ಮನೆ ಒಳಗೂ ಇದು ಹಾವು ಆದಂತಂದ್ರೆ ಇರ್ಲಕ್ಕೆ ಬಿಡ್ರಿ, ಅದ್ರ ಪಾಡಿಗೆ ಅದು ಇರ್ತದ. ನಮ್ಮ ಮನೆ ಒಳಗೆ ಇಲ್ಲಿ ಅವು ಜಾಸ್ತಿ ಆಗ್ಯಾವ, ಅದು ತಿಂದು ಅದ್ರ ಪಾಡಿಗೆ ಅದು ಹೋಗ್ತದ. ಆ ಥರನೂ ಕೆಲವೊಂದು ಗುರ್ತಿದ್ದಾರೆ, ಅರಿವಿದ್ದ ಜನನ ಇದ್ರ ಬಗ್ಗೆ ಮಾಹಿತಿ ಇದ್ದದನ್ನ ತಿಳ್ಕೊಂಡಾರ. ಇದರಿಂದ ಮನುಷ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ದಯವಿಟ್ಟು ಎಲ್ಲ ಪ್ರಾಣಿಗಳಿಗೂ ಜೀವಿಸುವಂಥ, ಭೂಮಿ ಮೇಲೆ ಜೀವಿಸುವಂಥ ಹಕ್ಕದ. ಅದಕ್ಕೆ ನಮ್ಮನ್ನು ಅದು ಉಳಿಸ್ತದೆ, ಅದಕ್ಕೆ ನಾವು ಉಳಿಸ್ಬೇಕಷ್ಟೇ. ಪ್ರಾಣಿಗಳನ್ನು ಉಳಿಸ್ರಿ, ಕಾಡನ್ನು ಬೆಳೆಸ್ರಿ. ಧನ್ಯವಾದ.